ಒಂದು ಮನೆಯಲ್ಲಿ ಏನೆಲ್ಲ ಇರಬೇಕು ಮುಖ್ಯವಾಗಿ ಅಂತ ಅನ್ನೋದನ್ನು ಒಬ್ಬ ಪ್ರಾಜ್ಞ ವಿಭಿನ್ನ ಪ್ರಕಾರವಾಗಿ ನಿರೂಪಿಸ್ತಾನೆ. ಒಂದು ಮನೆ ಅಂತ ಅಂದಾಗ, ಒಂದು ಗೃಹಸ್ಥಾಶ್ರಮ ಅಂತ ಅಂದಾಗ ಅಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳೋದಕ್ಕೆ. ಯತ್ರ ನಾಸ್ತಿ ದಧಿಮಂಥನ ಘೋಷೋ ಯತ್ರ ನೋ ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ಗುರುಗೌರವ ಪೂಜಾ ತಾನಿ ಕಿಂಬತ ಗೃಹಾಣಿ ವನಾನಿ. ಎಲ್ಲಿ ಮೊಸರು ಕಡೆಯುವ ಶಬ್ದ ಕೇಳಿ ಬರೋದಿಲ್ಲವೋ, ಎಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಲ್ಲವೋ, ಎಲ್ಲಿ ಹಿರಿಯರಿಗೆ ಗೌರವ ಸಲ್ಲುವುದಿಲ್ಲವೋ ಅದನ್ನು ಮನೆ ಅಂತ ಯಾಕೆ ಕರಿಬೇಕು? ಅದನ್ನು ಕಾಡು ಅಂತ ಹೇಳೋದು ಉಚಿತ ಅನ್ನುವ ಅರ್ಥದಲ್ಲಿ ಅವನು ಮಾತನಾಡ್ತಾನೆ. ಒಂದು ಮನೆ ಅಂತ ಅಂದಾಗ ಅಲ್ಲಿ ಗೋವುಗಳಿರಬೇಕು, ಅಲ್ಲಿ ಗೋಜನ್ಯವಾದ ಪದಾರ್ಥಗಳ ಬಳಕೆ ಇರಬೇಕು, ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ತುಂಬಿರಬೇಕು, ಅಂದರೆ ವಂಶ ಬೆಳೀತಾ ಇರಬೇಕು, ಮನೆ ಬೆಳೀತಾ ಇರಬೇಕು, ಜೊತೆಗೆ ಹಿರಿಯರನ್ನು ಆ ಮನೆ ಗೌರವಿಸ್ತಾ ಇರಬೇಕು. ಇದು ಒಂದು ಅತ್ಯುತ್ತಮವಾದ ಮನೆಯ ಲಕ್ಷಣ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.